ಅಭಿಷೇಕ್ ಬಚ್ಚನ್ ಹಾಗೂ ಐಶ್ವರ್ಯ ರೈ ಡಿವೋರ್ಸ್ ವಿಚಾರ ಬಿ ಟೌನ್ ನಲ್ಲಿ ಭಾರಿ ಚರ್ಚೆ ಆಗ್ತಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಈ ವಿಚಾರಕ್ಕೆ ಪುಷ್ಟಿ ನೀಡುವಂತಹ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೆಯುತ್ತಿದೆ. ಹಬ್ಬುತ್ತಿರುವ ವದಂತಿ ಬಗ್ಗೆ ಈ ದಂಪತಿ ಒಂಚೂರು ತಲೆ ಕೆಡಿಸಿಕೊಂಡಿಲ್ಲ. ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ಅವರ ಪಾಡಿಗೆ ಅವರಿದ್ದಾರೆ. ಇದೀಗ ಐಶ್ ವಿದೇಶಕ್ಕೆ ಹೋಗಿ ಬಂದಿದ್ದಾರೆ. ಇದರ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ. ಈ ಬೆನ್ನಲ್ಲೇ ಐಶ್ವರ್ಯ ರೈ ಹಾಗೂ ನಟ ಸಲ್ಮಾನ್ ಖಾನ್ ಪ್ರೀತಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಐಶ್ವರ್ಯ ರೈ ಬೇರೆಯಾಗಲು ಇದೊಂದು ಕಾರಣ ಆಯ್ತಾ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ. ಅಷ್ಟಕ್ಕೂ ಐಶ್ ಹಾಗೂ ಸಲ್ಲು ಪ್ರೀತಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದ್ದು ಯಾಕೆ? ಬ್ರೇಕಪ್ ಆಗಲು ಕಾರಣ ಏನು? ಐಶ್ ಹೋಗಿದ್ದಾದ್ರೂ ಎಲ್ಲಿಗೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಚ್ಚನ್ ಫ್ಯಾಮಿಲಿ ಸದಾ ಸುದ್ದಿಯಲ್ಲಿರುತ್ತೆ. ಐಶ್ವರ್ಯ ಹಾಗೂ ಅಭಿಷೇಕ್ ಬಚ್ಚನ್ ದಾಂಪತ್ಯದಲ್ಲಿ ಬಿರುಕು ಬಿದ್ದಿದೆ ಅಂತ ಹೇಳಲಾಗ್ತಿದೆ. ಈ ಗಾಸಿಪ್ಗಳ ಮಧ್ಯೆ ಐಶ್ ವಿದೇಶಕ್ಕೆ ಹೋಗಿ ಬಂದಿದ್ದಾರೆ. ಬಚ್ಚನ್ ಕುಟುಂಬದೊಂದಿಗಿನ ಜಗಳದ ವರದಿಗಳ ನಡುವೆ ಐಶ್ವರ್ಯ ನ್ಯೂಯಾರ್ಕ್ಗೆ ಹೋಗಿ ಬಂದಿದ್ದಾರೆ. ಮಗಳ ಜೊತೆ ವೆಕೇಶನ್ ಎಂಜಾಯ್ ಮಾಡಿ ಬಂದಿದ್ದಾರೆ. ಇದರ ಫೋಟೋಗಳು ಭಾರಿ ವೈರಲ್ ಆಗ್ತಿದೆ. ಐಶ್ ಹಾಗೂ ಅಭಿ ದಾಂಪತ್ಯದಲ್ಲಿ ಬಿರುಕು ಬಿದ್ದಿದೆ ಎಂಬ ಗಾಸಿಪ್ ಹಬ್ತಿದ್ದಂತೆ ಐಶ್ವರ್ಯ ರೈ ಹಾಗೂ ಸಲ್ಮಾನ್ ಖಾನ್ ಪ್ರೀತಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಐಶ್ವರ್ಯ ರೈ ಮತ್ತು ಸಲ್ಮಾನ್ ಖಾನ್ ಪ್ರೇಮ ಕತೆ ತಿಳಿಯದ ಜನರಿಲ್ಲ. ಕ್ಯೂಟ್ ಕಪಲ್ ಅಂತಾನೆ ಫೇಮಸ್ ಆಗಿದ್ರು. ಸಂಬಂಧದಲ್ಲಿ ಎಲ್ಲವೂ ಸರಿ ಹೋಗ್ತಿದ್ರೆ ಐಶ್ವರ್ಯ ರೈ ಹಾಗೂ ಸಲ್ಮಾನ್ ಖಾನ್ ಮದುವೆ ಆಗಿ ಸಂಸಾರ ಕಟ್ಟಿಕೊಂಡಿರ್ತಿದ್ರು. ಆದ್ರೆ ಸಲ್ಮಾನ್ ಖಾನ್ ಐಶ್ವರ್ಯ ರೈ ನಡುವಿನ ಸಂಬಂಧದಲ್ಲಿ ದೊಡ್ಡ ಬಿರುಕು ಬಿಟ್ಟಿತ್ತು. ಇಡೀ ಪ್ರಪಂಚಕ್ಕೆ ಗೊತ್ತಾಗುವಂತೆ ಈ ಜೋಡಿ ತಮ್ಮ ಸಂಬಂಧವನ್ನ ಕಡಿದುಕೊಂಡಿದ್ದು ಅಷ್ಟೇ ಕೂಡ ವಿಪರ್ಯಾಸ. ಐಶ್ವರ್ಯ ರೈ ಹಾಗೂ ಸಲ್ಮಾನ್ ಖಾನ್ ಇಬ್ರು ಸಂಜಯ್ ಲೀಲಾ ಬನ್ಸಾಲಿ ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ರು. 1999ರಲ್ಲಿ ತೆರೆ ಕಂಡಿದ್ದ ಹಮ್ ದಿಲ್ ದೇ ಚುಕೆ ಸನಂ ಸಿನಿಮಾದ ಚಿತ್ರೀಕರಣದ ವೇಳೆ ಐಶ್ವರ್ಯ ರೈ ಹಾಗೂ ಸಲ್ಮಾನ್ ಖಾನ್ ಮಧ್ಯೆ ಪ್ರೀತಿ ಹುಟ್ಟಿತ್ತು. ಇಲ್ಲಿಂದ ಒಂದಷ್ಟು ದಿನ ಡೇಟಿಂಗ್ ಕೂಡ ಮಾಡ್ತಿದ್ದ ಈ ಜೋಡಿ 2001ರಲ್ಲಿ ದೂರ ಆಯ್ತು. ಆ ಬಳಿಕ ಐಶ್ವರ್ಯ ರೈ ಹೆಸರು ಮತ್ತೊಬ್ಬ ಬಾಲಿವುಡ್ ನಟ ವಿವೇಕ್ ಓಬೆರಾಯ್ ಜೊತೆಗೆ ತಳುಕು ಹಾಕಿಕೊಂಡಿತ್ತು. ಈ ವಿಚಾರ ಬಾಲಿವುಡ್ ಅಂಗಳದಲ್ಲಿ ಭಾರಿ ಸದ್ದು ಮಾಡಿತ್ತು. ಸಾಕಷ್ಟು ಗಾಸಿಪ್ಗಳು ಹರಿದಾಡಲು ಶುರುವಾಯಿತು. ಬಳಿಕ ಐಶ್ ತಮ್ಮ ಸಂಬಂಧ ಮುರಿದು ಬೀಳೋದಕ್ಕೆ ಕಾರಣ ಏನು ಅನ್ನೋದನ್ನ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ರು. ಸಲ್ಮಾನ್ ಖಾನ್ ಮದ್ಯಪಾನ ಮಾಡಿದ ಬಳಿಕ ಅವರ ವರ್ತನೆಯಿಂದ ಬೇಸತ್ತು ಬ್ರೇಕಪ್ ಮಾಡಿಕೊಂಡಿದ್ದಾಗಿ ಹೇಳಿಕೊಂಡಿದ್ರು. ದೈಹಿಕವಾಗಿ, ಭಾವನಾತ್ಮಕವಾಗಿ, ಮೌಖಿಕವಾಗಿ ಹಿಂಸೆ ನೀಡಿ ಅವಮಾನ ಮಾಡ್ತಿದ್ರಂತ ಹೇಳಿಕೊಂಡಿದ್ರು. ಈ ಜೋಡಿ ಬ್ರೇಕಪ್ ವಿಚಾರದ ಬಗ್ಗೆ ಸಲ್ಮಾನ್ ಖಾನ್ ಸಹೋದರ ಸೊಹೇಲ್ ಖಾನ್ ಕಿಡಿಕಾರಿದ್ರು. ಐಶ್ವರ್ಯ ರೈಗೆ ತಿರುಗೇಟು ಕೂಡ ಕೊಟ್ಟಿದ್ರು. ಮಾಧ್ಯಮವೊಂದರಲ್ಲಿ ಸಲ್ಮಾನ್ ಖಾನ್ ಹಾಗೂ ಐಶ್ವರ್ಯ ರೈ ಸಂಬಂಧದ ಬಗ್ಗೆ ಓಪನ್ ಆಗಿ ಮಾತನಾಡಿದ್ರು. ಐಶ್ವರ್ಯ ರೈ ತಮ್ಮ ಮನೆಗೆ ಆಗಾಗ ಬಂದು ಹೋಗ್ತಿದ್ರು. ಆ ವೇಳೆ ಅವರನ್ನ ತಮ್ಮ ಕುಟುಂಬದಂತೆ ನೋಡಿಕೊಂಡಿದ್ದೇವೆ ಎಂದಿದ್ದಾರೆ. ಆದ್ರೆ ಸಲ್ಮಾನ್ ಖಾನ್ಗೆ ಐಶ್ವರ್ಯ ರೈ ಅಭದ್ರತೆ ಆಗುವಂತೆ ನಡೆದುಕೊಂಡಿದ್ರು. ಎಲ್ಲಿಯೂ ಓಪನ್ ಆಗಿ ತಮ್ಮ ನಡುವಿನ ಸಂಬಂಧದ ಬಗ್ಗೆ ಹೇಳಿಕೊಂಡಿರಲಿಲ್ಲ ಅಂತ ಸಲ್ಮಾನ್ ಖಾನ್ ಸಹೋದರ ಸೊಹೇಲ್ ಖಾನ್ ಹೇಳಿಕೊಂಡಿದ್ರು. ಇದೇ ಸಂದರ್ಶನದಲ್ಲಿ ಸಲ್ಮಾನ್ ಖಾನ್ ರಿಂದ ಐಶ್ವರ್ಯ ರೈ ಬೇರೆಯಾದ ಮೇಲೂ ಫೋನ್ ನಲ್ಲಿ ಸಂಪರ್ಕದಲ್ಲಿ ಇದ್ರು. ಆದ್ರೆ ಇನ್ನೊಂದು ಕಡೆ ವಿವೇಕ್ ಓಬೆರಾಯ್ ಜೊತೆನೂ ಅಫೇರ್ ಇಟ್ಕೊಂಡಿದ್ದಾಗಿ ಹೇಳಿಕೊಂಡಿದ್ರು. ಸೊಹೇಲ್ ಖಾನ್ ಹೇಳಿಕೆ ಭಾರಿ ವಿವಾದ ಹುಟ್ಟು ಹಾಕಿತ್ತು. ಸಲ್ಲು ಐಶ್ ದೂರ ಆಗಲು ಸೊಹೇಲ್ ಖಾನ್ ಕಾರಣ ಆದ್ರ ಅನ್ನೋ ಚರ್ಚೆ ಕೂಡ ಶುರುವಾಗಿತ್ತು. ಸಲ್ಮಾನ್ ಖಾನ್ ಜೊತೆ ಬ್ರೇಕಪ್ ಆದ 7 ವರ್ಷಗಳ ಬಳಿಕ ಅಂದ್ರೆ 2007ರಲ್ಲಿ ಅಭಿಷೇಕ್ ಹಾಗೂ ಐಶ್ವರ್ಯ ರೈ ಮದುವೆ ಆದ್ರು. ಇದೀಗ ಐಶ್ವರ್ಯ ರೈ ಬಚ್ಚನ್ ಹಾಗೂ ಅಭಿಷೇಕ್ ಬಚ್ಚನ್ ನಡುವಿನ ವಿಚ್ಛೇದನದ ಸುದ್ದಿ ಹರಿದಾಡ್ತಿರುವ ಬೆನ್ನಲ್ಲೇ ಸೊಹೇಲ್ ಖಾನ್ ಹೇಳಿಕೆ ಭಾರಿ ಸದ್ದು ಮಾಡ್ತಿದೆ. ನಮಸ್ಕಾರ.